ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ದಿನಾಂಕ 29/9/2024ರಂದು ನಡೆದ ಕೆಇಎ ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಆಪ್ಷನ್ 1 ಜಮೀನು, ರೈತ, ಕಾಗದ, ಅಸಲು. ಆಪ್ಷನ್ 2 ಲಾಯರು, ಕಾರ್ಡು, ಫೀಜು, ಕಾಲೇಜು. ಆಪ್ಷನ್ 3 ಅಲಮಾರು, ಸಾಬೂನು, ಫಾದ್ರಿ, ಮೇಜು. ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ ಸ್ನೇಹಿತರೆ. ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಪ್ರಶ್ನೆ 2, ಕುಲಾಲ ಚಕ್ರ ಎಂಬ ಪದದ ಅರ್ಥ. ಕುಲಾಲ ಚಕ್ರ ಎಂಬ ಪದದ ಅರ್ಥ. ಸರಿಯಾದ ಉತ್ತರ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಪ್ರಶ್ನೆ ಸಂಖ್ಯೆ 3, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ ಸ್ನೇಹಿತರೆ. ಜೋಗದ ಸಿರಿ ಬೆಳಕಿನಲ್ಲಿ ಕೃತಿಯ ಕರ್ತೃ ಕೆ.ಎಸ್. ನಿಸಾರ್ ಅಹ್ಮದ್. ಮೂಳಲ ಮನೆಯ ಮುತ್ತಿನ ನೀರು ಕೃತಿಯ ಕರ್ತೃ ದ.ರಾ. ಬೇಂದ್ರೆ. ಆನಂದಮಯ ಈ ಜಗಹೃದಯ ಕೃತಿಯ ಕರ್ತೃ ಕುವೆಂಪು. ಹಚ್ಚೆವು ಕನ್ನಡ ದೀಪ ಕೃತಿಯ ಕರ್ತೃ ಡಿ.ಎಸ್. ಕರ್ಕಿ. ಪ್ರಶ್ನೆ ಸಂಖ್ಯೆ 4, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ ಅಥವಾ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ 4 ನಾಟಕ. ಪ್ರಶ್ನೆ ಸಂಖ್ಯೆ 5, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 ವೀರೇಶ ಚರಿತೆ. ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಆಸ್ತೆ, ಉತ್ಕರ್ಷ, ಅಗ್ರಣಿ, ಇಶುದಿ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಆಸ್ತೆ ಶ್ರದ್ಧೆ, ಉತ್ಕರ್ಷ ಏಳಿಗೆ, ಅಗ್ರಣಿ ಮುಂದಾಳು, ಹಾಗೆ ಇಶುದಿ ಬತ್ತಳಿಕೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 7, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 4 ಉಡುಗಿಸು ಪದದ ಅರ್ಥ ತಗ್ಗಿಸು. ಕಸಾಯಿ ಪದದ ಅರ್ಥ ಕಟುಕ. ಕಳಬ ಪದದ ಅರ್ಥ ಸಂಬಂಧಿಸಿರುವುದು ಆನೆಯ ಮರಿ. ಕಳಬ ಅಂತ ಅಂದರೆ ಆನೆಯ ಮರಿ. ಕಪೋತ ಎಂಬುದು ಪಾರಿವಾಳಕ್ಕೆ ಸಂಬಂಧಿಸಿದ ಪದ. ಪ್ರಶ್ನೆ ಸಂಖ್ಯೆ 8, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 4 ಸಂಧ್ಯಾ, ಸಂಜೆ. ಇವೆರಡು ಸಮಾನಾರ್ಥಕ ಪದಗಳಾಗಿವೆ. ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಕಾವ್ಯ, ಕಬ್ಬ, ಗೋಷ್ಠಿ, ಗೊಟ್ಟೆ, ಛತ್ರಿಕ, ಸತ್ತಿಗೆ, ತಟ, ದಡ. ಸರಿಯಾದ ಉತ್ತರ ಆಪ್ಷನ್ 2 ಮನೆಯ ತನಕ ಎನ್ನುವುದು ಕೃದಂತಾವಯ. ಸರಿಯಾದ ಉತ್ತರ ಕೃದಂತಾವಯ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ನೋಟ. ಸರಿಯಾದ ಉತ್ತರ ನೋಟ. ಪ್ರಶ್ನೆ ಸಂಖ್ಯೆ 12, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ 2 ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. BADC. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 13, ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಪ್ರಶ್ನೆ ಸಂಖ್ಯೆ 14, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 15, ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ. 5, 9, 8, 6, 7. 5, 9,
8, 6, 7. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 16. ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ, ರ ಮತ್ತು ಲ. ಪ್ರಶ್ನೆ ಸಂಖ್ಯೆ 17. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 4. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬರೆ ಅಥವಾ ಹಾಬಿ ಇದೆ ಪ್ರಶ್ನೆ ಸಂಖ್ಯೆ ಇದೆ. ಹಾಗೆಯೇ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಇದರಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಸಿದ್ದಾರೆ. ಪ್ರಶ್ನೆ ಸಂಖ್ಯೆ 18. ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. SPQTRVU. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 19. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 2. ಓಯ್ ಎನ್ನುವುದು ಕೊಲ್ಲು ಎಂಬುವ ಅರ್ಥ. ಒಕ್ಕಲಿಕ್ಕು ಎಂಬುವುದು ಸಂರಕ್ಷಿಸು ಎಂದರ್ಥ. ಒಸೆ ಎನ್ನುವುದು ಸಾಗಿಸು ಎಂಬುದರ ಅರ್ಥ. ಒಸೆ ಎಂಬುದು ಸಾಗಿಸು ಎಂದರ್ಥ. ಓವು ಎನ್ನುವುದು ಪ್ರೀತಿ ಎಂದರ್ಥ. ಪ್ರಶ್ನೆ ಸಂಖ್ಯೆ 20. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಅನ್ವರ್ಥಕ ನಾಮ ವ್ಯಾಪಾರಿ. ಗುಣವಾಚಕ ಹೊಸ ಬಟ್ಟೆ. ಪ್ರಕಾರವಾಚಕ ಅಂಥದ್ದು. ಕೃದಂತ ಭಾವನಾಮ ನೋಟ. ಸರಿಯಾದ ಉತ್ತರ ಆಪ್ಷನ್ 3. ಸರಿಯಾದ ಆಪ್ಷನ್ 3 ಆಗುತ್ತೆ. ಪ್ರಶ್ನೆ ಸಂಖ್ಯೆ 21. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ. ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನಿತ್ಯ ನಪುಂಸಕಲಿಂಗ ಎಂಬುದು ದಂಡು ಬಂದೀತು. ವಾಚ್ಯಲಿಂಗ ನೀನು ತಾಯಿ. ಸ್ತ್ರೀ ನಪುಂಸಕಲಿಂಗ ಆಪ್ಷನ್ 1 ದೇವತೆ ಒಲಿಯಿತು. ಪುನ್ನಪುಂಸಕಲಿಂಗ ಆಪ್ಷನ್ 3 ಚಂದ್ರೋದಯವಾಯಿತು. ಸರಿಯಾದ ಉತ್ತರ ಆಪ್ಷನ್ 3. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1. ಗಳು ಪ್ರತ್ಯಯವು ಪುಲ್ಲಿಂಗ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ಪ್ರಶ್ನೆ ಸಂಖ್ಯೆ 22. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2. ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಸರಿಯಾದ ಉತ್ತರ ಆಪ್ಷನ್ 4. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಪ್ರಶ್ನೆ ಸಂಖ್ಯೆ 23. ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಸಕಲ ಐಶ್ವರ್ಯ ಎಂಬುದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ನೀನು. ಪ್ರಶ್ನೆ ಸಂಖ್ಯೆ 25. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಬರುವನು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 26. ಅಪಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಅಪಧರ್ಮ ಸರಿಯಾದ ಉತ್ತರ ಆಪ್ಷನ್ 2 ಆಪತ್ತು ಪ್ಲಸ್ ಧರ್ಮ ಆಪಧರ್ಮ. ಪ್ರಶ್ನೆ ಸಂಖ್ಯೆ 27. ಪಯಶ್ಚಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಪ್ಲಸ್ ಸಯನ ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 28. ಉಡಾಯಿಸು ಪದದ ಧಾತುವಿನ ಯಾವ ರೂಪವಾಗಿದೆ? ಸಾಧಿತ ಧಾತು. ಉಡಾಯಿಸು ಎನ್ನುವುದು ಸಾಧಿತ ಧಾತು. ಪ್ರಶ್ನೆ ಸಂಖ್ಯೆ 29. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ವಿಗಳಿಗೆ, ಉದ್ಘೋಷಣೆ, ಉಗ್ಗಡಣೆ ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 30. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು
ಕನ್ನಡದಲ್ಲಿ ಬಳಕೆಯಲ್ಲಿವೆ? ಆಪ್ಷನ್ 3 ಪೋರ್ಚುಗೀಸ್ ಭಾಷೆಯಿಂದ. ಪ್ರಶ್ನೆ ಸಂಖ್ಯೆ 31. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4 ಗುಣವಾಚಕ. ಪ್ರಶ್ನೆ ಸಂಖ್ಯೆ 32. ಹೇಳಿಕೆ: ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ: ಬೇರೆ ಭಾಷೆಗಳಿಂದ ಅಥವಾ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಆಪ್ಷನ್ 1 ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. ಪ್ರಶ್ನೆ ಸಂಖ್ಯೆ 33. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ಉಪಮಾಲಂಕಾರ ಉದಾಹರಣೆಯಾಗಿದೆ, ಉಪಮಾಲಂಕಾರದ ವಾಕ್ಯವಾಗಿದೆ. ಈ ವಾಕ್ಯದಲ್ಲಿ ಉಪಮಾಲಂಕಾರವಿದೆ. ಪ್ರಶ್ನೆ ಸಂಖ್ಯೆ 34. ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧಯಾಗದ ಶ್ರೀರಾಮನ ಕುದುರೆ. ಸರಿಯಾದ ಉತ್ತರ ಆಪ್ಷನ್ 4 ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪನಯನವನ್ನು ಹೊಕ್ಕಿತು. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 35. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 36. ಈ ಸಂಖ್ಯೆಯ ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. 603857 603857. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 37. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಆಪ್ಷನ್ 3 ಸರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 38. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 39. ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಅಲ್ಪ ವಿರಾಮ ಚಿಹ್ನೆ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಆ ಊರಿನಿಂದ ವಕಾರಾಗಮ ಸಂಧಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಹಾವಾಡಿಗ ಅನ್ವರ್ಥನಾಮ. ಪ್ರಶ್ನೆ ಸಂಖ್ಯೆ 42. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಎಳೆಯ ಕರು ಎಳೆಗರು. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 43. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3. 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 44. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ಸರಿಹೊಂದದ ಜೋಡಣೆ. ಸರಿಯಾದ ಉತ್ತರ ಆಪ್ಷನ್ 4. ಋಷಿ ಋಣ, ಗ್ರಂಥಿ ಗಂಟು, ಚತುರ್ಥಿ ಚೌತಿ, ಗೂಕ ಗೂಬೆ ಇವು ಸರಿಯಾದ ಜೋಡಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 45. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಸಂಖ್ಯಾವಾಚಕ ರಾಮ ಲಕ್ಷ್ಮಣರು, ನಾಮವಾಚಕ ದೊಡ್ಡದು ಸಣ್ಣದು, ದ್ವಿರುಕ್ತಿ ದಡ, ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. ಸರಿಯಾದ ಉತ್ತರ ಆಪ್ಷನ್ 4. ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. ಪ್ರಶ್ನೆ ಸಂಖ್ಯೆ 46. ಅ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 1. ಪುಸ್ತಕ ಹೊತ್ತಗೆ, ಸಂಸ್ಕೃತ ಸಕ್ಕದ, ಕರ್ತೃ ಕರ್ತಾರ,
ದೀಪಿಗೆ, ದೀವಿಗೆ. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 47. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಆಪ್ಷನ್ 4 ಸರಿಯಾದ ಉತ್ತರ. ಗುಂಪಿಗೆ ಸೇರದ ಪದ ಎಂದರೆ ತೆಗಳಿಕೆ, ಬಿಕ್ಕಳಿಕೆ. ಪ್ರಶ್ನೆ ಸಂಖ್ಯೆ 48. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಕೆ.ಸಿ. ರಾಜ. ಸರಿಯಾದ ಉತ್ತರ ಆಪ್ಷನ್ 1 ಕೆ.ಸಿ. ರಾಜ. ಪ್ರಶ್ನೆ ಸಂಖ್ಯೆ 49. ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತದೆ? ಐ ಮತ್ತು ಔ ವರ್ಣಮಾಲೆಯಲ್ಲಿ ಸಂದಕ್ಷರಗಳ ಗುಂಪಿಗೆ ಸೇರುತ್ತವೆ. ಸಂದಕ್ಷರಗಳು. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಆಪ್ಷನ್ 3 ಸರಿಯಾದ ಉತ್ತರ ಅಕ್ಕ. ಪ್ರಶ್ನೆ ಸಂಖ್ಯೆ 51. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 52. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಶೇಷ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ 4 ನಿಶ್ಶೇಷ. ಸರಿಯಾದ ಉತ್ತರ ನಿಶ್ಶೇಷ. ಪ್ರಶ್ನೆ ಸಂಖ್ಯೆ 53. ಆರ್ದ್ರ ಪದದ ವಿರುದ್ಧ ಪದ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 54. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಊವ. ಊವ. ಪ್ರಶ್ನೆ ಸಂಖ್ಯೆ 55. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ವರ್ತಮಾನ ಕಾಲವನ್ನು ಸೂಚಿಸುತ್ತದೆ. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 56. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಪ್ರೀತಿ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 57. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಉಕ್ಕರಿಸು ಪದದ ಸಮಾನಾರ್ಥಕ ಪದ ಉಗ್ಗು. ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 4 ಉಗ್ಗು. ಪ್ರಶ್ನೆ ಸಂಖ್ಯೆ 58. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ. ಪ್ರಶ್ನೆ ಸಂಖ್ಯೆ 4 ಆಪ್ಷನ್ 4 ಸರಿಯಾದ ಉತ್ತರ ಕುಕ್ಕುಟ, ಕೋಳಿ. ಹೊಂದಾಣಿಕೆಯಾಗದ ಜೋಡಿ. ಪ್ರಶ್ನೆ ಸಂಖ್ಯೆ 59. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸರಿಯಾದ ಅರ್ಥವುಳ್ಳ ಪದದ ಜೋಡಿ. ಆಪ್ಷನ್ 1 ಸರಿಯಾದ ಉತ್ತರ ಬವರ, ಜಗಳ. ಪ್ರಶ್ನೆ ಸಂಖ್ಯೆ 60. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಸರಿಯಾದ ಉತ್ತರ ಆಪ್ಷನ್ 2 ಮುಮ್ಮಡಿ ಕೃಷ್ಣರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 61. ಅಶ್ಮಾರೋಹಣ ಈ ಶಬ್ದದ ಅರ್ಥ. ಅಶ್ಮಾರೋಹಣ ಶಬ್ದದ ಅರ್ಥ ಕುದುರೆ ಓಡಿಸುವುದು. ಕುದುರೆ ಓಡಿಸುವುದು. ಪ್ರಶ್ನೆ ಸಂಖ್ಯೆ 62. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಎಂದರೆ ವಿರಾಮ. ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 4 ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ. ಪ್ರಶ್ನೆ ಸಂಖ್ಯೆ 63. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 1 ನಮಗೆ ಉಪಾಧ್ಯಾಯರು. ಪ್ರಶ್ನೆ ಸಂಖ್ಯೆ 64. ಈ ಮುಂದಿನ ಯಾವ ವಚನಕಾರ ಅಂಕಿತ ನಾಮಗಳು? ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಅಕ್ಕಮಹಾದೇವಿ ಮಹೇಶ್ವರ ತಪ್ಪು. ಬಸವಣ್ಣ ಚನ್ನಮಲ್ಲಿಕಾರ್ಜುನ ಇದು ತಪ್ಪು. ಮಡಿವಾಳ ಮಾಚಿದೇವ ಕಲಿದೇವರ ದೇವ ಸರಿಯಾಗಿದೆ. ಊರಿಲಿಂಗ ಪೆದ್ದ ಇದು ಸಹ ಸರಿಯಾಗಿದೆ. ಊರಿಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ. ಹಾಗಾಗಿ ಸಿ ಮತ್ತು ಡಿ ಆಪ್ಷನ್ 3 ಸಿ ಮತ್ತು ಡಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 65. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಆಪ್ಷನ್ 4 ಸರಿಯಾದ ಉತ್ತರ ಜಾತ್ಯತೀತ. ಪ್ರಶ್ನೆ ಸಂಖ್ಯೆ 66. ದಿಕ್ ಪ್ಲಸ್ ದೇಶ
ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ದಿಗ್ದೇಶ. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 67. ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ನೀರು ಸರಿಯಾದ ಉತ್ತರ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 68. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಸರಿಯಾದ ಉತ್ತರ. ಆಪ್ಷನ್ 1 ಗಳಗನಾಥ. ಪ್ರಶ್ನೆ ಸಂಖ್ಯೆ 69. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದ.ರಾ ಬೇಂದ್ರೆ ನಾದಲೀಲೆ ಇದು ಸರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ದ.ರಾ ಬೇಂದ್ರೆ ನಾದಲೀಲೆ ಕೃತಿ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 70. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಆಪ್ಷನ್ 1 ಸರಿಯಾದ ಉತ್ತರ. ಈ ಪದವು ಗುಂಪಿಗೆ ಸೇರದ ಪದವಾಗಿದೆ. ಪ್ರಶ್ನೆ ಸಂಖ್ಯೆ 71. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು ಅಡವಿ, ಅರಣ್ಯ, ವಿಪಿನ ಮತ್ತು ಕಾಡು. ಸರಿಯಾದ ಉತ್ತರ ಆಪ್ಷನ್ 1. ಕಾಂತಾರ ಪದದ ಸಮಾನಾರ್ಥಕ ಪದಗಳು ರೂಪಗಳು ಅಡವಿ, ಕಾನನ, ವಿಪಿನ ಮತ್ತು ಕಾಡು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 72. ಇಷ್ಟು ಎಂಬುದು ಪರಿಮಾಣವಾಚಕ. ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣವಾಚಕ. ಪ್ರಶ್ನೆ ಸಂಖ್ಯೆ 73. ಜ್ಞ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 74. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಸರಿಯಾದ ಉತ್ತರ ಆಪ್ಷನ್ 2 ಕೂಡಲೇ ಹಿಂದಿರುಗಿದೆನು. ಕೂಡಲೇ ಎನ್ನುವುದು ಅವ್ಯಯ ಪದವಾಗಿದೆ. ಪ್ರಶ್ನೆ ಸಂಖ್ಯೆ 75. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ? ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ? ಆಪ್ಷನ್ 4 ಸರಿಯಾದ ಉತ್ತರ ಬ್ರಾಹ್ಮಿ ಮೂಲದಿಂದ. ಪ್ರಶ್ನೆ ಸಂಖ್ಯೆ 76. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಆಪ್ಷನ್ 1 ಸರಿಯಾದ ಉತ್ತರ ದೃಷ್ಟಾಂತಾಲಂಕಾರ. ಪ್ರಶ್ನೆ ಸಂಖ್ಯೆ 77. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಹೆದರುವುದು. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 78. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಈ ಪದದ ಸರಿಯಾದ ರೂಪ ಆಪ್ಷನ್ 1 ಭ್ರಷ್ಟಾಚಾರ ಎನ್ನುವುದು ಸರಿಯಾದ ರೂಪವಾಗಿದೆ. ಪ್ರಶ್ನೆ ಸಂಖ್ಯೆ 79. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 2 ಪರಮಾರ್ಥಿಕ ಎನ್ನುವುದು ಸರಿಯಾದ ರೂಪವುಳ್ಳ ಪದವಾಗಿದೆ. ಪ್ರಶ್ನೆ ಸಂಖ್ಯೆ 80. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಶ್ಲೇಷ ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 81. ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದಿ ರೂಪ ಯಾವುದು? ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದಿ ರೂಪ ವಿಧಿವಿಜ್ಞಾನ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿಗೆ ಉದಾಹರಣೆ. 83. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 84. ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಆಪ್ಷನ್ 4 ಸರಿಯಾದ ಉತ್ತರ ಲಿಂಗ ನಿರ್ಬಂಧ ಇಲ್ಲ. ಪ್ರಶ್ನೆ ಸಂಖ್ಯೆ 85. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನೀಡಿ, ಬನ್ನಿ, ಮಾಡಿರಿ, ನಡೆಯಲಿ. ಆಪ್ಷನ್ 3 ಸರಿಯಾದ ಉತ್ತರ ನಡೆಯಲಿ ಎಂಬ ಶಬ್ದವು ಗುಂಪಿಗೆ ಸೇರದಿರುವ ಪದವಾಗಿದೆ. ಪ್ರಶ್ನೆ ಸಂಖ್ಯೆ 86. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು?
ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 3 ಅಹಿ ಊರಗ ಸಮಾನಾರ್ಥಕ ಪದಗಳು ಆಗಿವೆ. ಪ್ರಶ್ನೆ ಸಂಖ್ಯೆ 87. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವುದುಗಳನ್ನು ಗುರುತಿಸಿ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವವುಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಸಿ ಮತ್ತು ಡಿ ತಪ್ಪಾಗಿವೆ. ಪ್ರಶ್ನೆ ಸಂಖ್ಯೆ 88. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 4 ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಇಗೆ, ಕೆ. ಹಾಗೆಯೇ ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಎರ. ಹಾಗಾಗಿ ಎ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 89. ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಉಂಟು ಬರುವುದಿಲ್ಲ? ಪ್ರಶ್ನೆ ಸಂಖ್ಯೆ 89. ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4 ಬಿರುದಾವಳಿಗಳಲ್ಲಿ, ಗಮಕ ಸಮಾಸ, ಅಂಶಿ ಸಮಾಸಗಳಲ್ಲಿ. ಬಿರುದಾವಿಗಳಲ್ಲಿ, ಗಮಕ ಸಮಾಸ ಮತ್ತು ಅಂಶಿ ಸಮಾಸಗಳಲ್ಲಿ. ಪ್ರಶ್ನೆ ಸಂಖ್ಯೆ 90. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯ ಕಾರಕಗಳೊಂದಿಗೆ ಹೊಂದಿಸಿರಿ. ಸರಿಯಾದ ಉತ್ತರ ಆಪ್ಷನ್ 4 ಭೀಮನು ಕರ್ತರ್ಥ, ಚೆಂಡನ್ನು ಕರ್ಮಾರ್ಥ, ತನ್ನ ಸಂಬಂಧಾರ್ಥ, ಬಲಗಾಲಿನಿಂದ ಸಾಧನಾರ್ಥ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 91. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಆಶೀರ್ವಚನ ಸರಿಯಾದ ಉತ್ತರ. ಆಶೀರ್ವಚನ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 92. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಸರಿಯಾದ ಉತ್ತರ ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿಗಳು ಸರಿಯಾಗಿವೆ. ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 93. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಸ್ತ್ರೀ ಎಂಬ ಶಬ್ದದಲ್ಲಿ ಒಟ್ಟು 3 ವ್ಯಂಜನಗಳ ಸಂಖ್ಯೆ ಇದೆ. ಪ್ರಶ್ನೆ ಸಂಖ್ಯೆ 94. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ತೇಜಪುಂಜ. ಪ್ರಶ್ನೆ ಸಂಖ್ಯೆ 95. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಇತು. ಪ್ರಶ್ನೆ ಸಂಖ್ಯೆ 96. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆಪ್ಷನ್ 2 ಸರಿಯಾದ ಉತ್ತರ ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ. ಪ್ರಶ್ನೆ ಸಂಖ್ಯೆ 97. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ ಸರಿಯಾದ ಜೋಡಣೆಗಳಾಗಿವೆ. ಫಳಫಳ, ಜುಳು ಜುಳು, ಹಾಗೆಯೇ ಢಣ ಢಣ ಮತ್ತು ಸರಸರ ಇವು ಜೋಡಿ ನುಡಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 98. ದೊಡ್ಡ ಹುಡುಗನು ಈ ಸಮಾಸ. ಪ್ರಶ್ನೆ ಸಂಖ್ಯೆ 98. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗನು. ಪ್ರಶ್ನೆ ಸಂಖ್ಯೆ 99. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ.ಎಸ್. ನಿಸಾರ್ ಅಹ್ಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ? ಸರಿಯಾದ ಉತ್ತರ ಆಪ್ಷನ್ 4 ಸಿ ಮಾತ್ರ. ದೀಪದ ಮಲ್ಲಿ ಕೃತಿಯು ಕೆ.ಎಸ್. ನಿಸಾರ್ ಅಹ್ಮದ್ ಅವರ ಸಾಹಿತ್ಯ ಕೃತಿಯಲ್ಲ. ಪ್ರಶ್ನೆ ಸಂಖ್ಯೆ 100. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದೊಂದು ಸಾಮಾನ್ಯ ವಾಕ್ಯವಾಗಿದೆ. ಆಪ್ಷನ್ 4 ಸರಿಯಾದ ಉತ್ತರ.